ಹಲೋ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ದೇಶದಾದ್ಯಂತ ಒಂದು ಪದ ಭಾರೀ ಚರ್ಚೆಯಲ್ಲಿದೆ. ಅದೇ SIR. ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರಿ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ಫಾರಂಗಳನ್ನು ತುಂಬಿಸಿಕೊಳ್ಳಲಿದ್ದಾರೆ, ದಾಖಲೆಗಳನ್ನು ಕೇಳಲಿದ್ದಾರೆ. ಅದಕ್ಕಾಗಿಯೇ ಈಗ ಹಲವರಿಗೆ ಒಂದು ದೊಡ್ಡ ಆತಂಕ ಶುರುವಾಗಿದೆ. ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಉಳಿಯುತ್ತಾ ಅಥವಾ ಇಲ್ವಾ ಅನ್ನೋದು. ಅಷ್ಟಕ್ಕೂ ಯಾವ ದಾಖಲೆ ಕೊಡಬೇಕು, ಕೊಡದಿದ್ದರೆ ಮತದಾನದ ಹಕ್ಕು ಹೋಗುತ್ತಾ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ. ಈ ವಿಡಿಯೋದಲ್ಲಿ SIR ಎಂದರೇನು, ಇದನ್ನು ಯಾಕೆ ನಡೆಸಲಾಗುತ್ತೆ, ಯಾರಿಗೆ ಅನ್ವಯವಾಗುತ್ತೆ ಮತ್ತು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹೇಗೆ ಸುರಕ್ಷಿತವಾಗಿ ಉಳಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ SIR ಅಂದರೆ ಏನು ಅಂತ ತಿಳಿಯೋಣ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಇದು ಭಾರತದ ಚುನಾವಣಾ ಆಯೋಗ ನಡೆಸುವ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತೆ. ಆದರೆ ಕೆಲವೊಮ್ಮೆ ದೊಡ್ಡ ಪ್ರಮಾಣದಲ್ಲಿ ಸಂಪೂರ್ಣ ಪರಿಶೀಲನೆ ಅಗತ್ಯವಿರುತ್ತೆ. ಅಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ SIR ನಡೆಸುತ್ತೆ. ಇದರ ಮುಖ್ಯ ಉದ್ದೇಶ ಅರ್ಹ ಮತದಾರರನ್ನು ಸೇರಿಸೋದು, ಮೃತಪಟ್ಟವರ ಹೆಸರನ್ನು ತೆಗೆಯುವುದು, ಬೇರೆ ಕಡೆಗೆ ಶಾಶ್ವತವಾಗಿ ಸ್ಥಳಾಂತರವಾದವರ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡೋದು ಮತ್ತು ನಕಲಿ ದಾಖಲೆಗಳನ್ನು ಪತ್ತೆ ಹಚ್ಚಿ ಮತದಾರರ ಪಟ್ಟಿಯನ್ನು ನಿಖರಗೊಳಿಸುವುದು. ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಅತ್ಯಂತ ಪ್ರಮುಖ ದಾಖಲೆಯಾಗಿರುತ್ತೆ. ಪಟ್ಟಿಯಲ್ಲೇ ತಪ್ಪುಗಳಿದ್ದರೆ ನಕಲಿ ಮತದಾನ ನಡೆಯಬಹುದು ಅಥವಾ ಅರ್ಹ ಮತದಾರರ ಹೆಸರು ಕೈತಪ್ಪಬಹುದು. ಇಂತಹ ಸಮಸ್ಯೆಗಳನ್ನು ನಿವಾರಿಸಲು ಚುನಾವಣಾ ಆಯೋಗ ಈ ವಿಶೇಷ ಅಭಿಯಾನವನ್ನು ಕೈಗೊಳ್ಳುತ್ತಿದೆ. ಈ ಪ್ರಕ್ರಿಯೆಯ ವೇಳೆಯಲ್ಲಿ ನೀವು ಹೆಚ್ಚಾಗಿ ಕೇಳುವ ಪದ ಅಂದರೆ BLO. BLO ಅಂದರೆ ಬೂತ್ ಲೆವೆಲ್ ಆಫೀಸರ್. ಇವರು ನಿಮ್ಮ ಮತಗಟ್ಟೆ ವ್ಯಾಪ್ತಿಯ ಚುನಾವಣಾ ಸಿಬ್ಬಂದಿ. ಇವರು ಮನೆ ಮನೆಗೆ ಬರ್ತಾರೆ, ಮಾಹಿತಿ ಪರಿಶೀಲಿಸುತ್ತಾರೆ, ಫಾರಂ ನೀಡುತ್ತಾರೆ ಮತ್ತು ದಾಖಲೆಗಳನ್ನು ಸಂಗ್ರಹಿಸುತ್ತಾರೆ. ಅನೇಕರಿಗೆ ಇರುವ ದೊಡ್ಡ ಪ್ರಶ್ನೆ ಅಂದರೆ ಈಗ ನಾವು ಏನು ಮಾಡಬೇಕು ಅಂತ. ಆದರೆ ಇಲ್ಲಿ ಗಾಬರಿಯಾಗಬೇಕಾದ ಅಗತ್ಯವಿಲ್ಲ. ನಿಮ್ಮ ಪ್ರದೇಶದಲ್ಲಿ SIR ನಡೆದರೆ BLO ನೀಡುವ ವೆರಿಫಿಕೇಷನ್ ಫಾರ್ಮ್ ಪಡೆದುಕೊಳ್ಳಿ. ನಿಮ್ಮ ವಿವರಗಳನ್ನು ಸರಿಯಾಗಿ ಪರಿಶೀಲಿಸಿ, ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಜೋಡಿಸಿ ಅಧಿಕಾರಿಗಳಿಗೆ ಸಲ್ಲಿಸಿ. ಅಥವಾ ನೀವು ಆನ್ಲೈನ್ ಮೂಲಕ ಅಧಿಕೃತ ಮತದಾರರ ಪೋರ್ಟಲ್ನಲ್ಲಿಯೂ ಸಲ್ಲಿಸಬಹುದು. ಅಂದಹಾಗೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಜನನ ಮತ್ತು ಗುರುತಿನ ದಾಖಲೆಗಾಗಿ ಜನನ ಪ್ರಮಾಣಪತ್ರ, SLC ಶಾಲಾ ಪ್ರಮಾಣಪತ್ರ, ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ನೀಡಬಹುದು. ಇನ್ನು ಅಡ್ರೆಸ್ ಪ್ರೂಫ್ ಅಂದರೆ ವಿಳಾಸದ ಪುರಾವೆಗಾಗಿ ರೇಷನ್ ಕಾರ್ಡ್, ನಿವಾಸ ಪ್ರಮಾಣಪತ್ರ, ಆಸ್ತಿ ದಾಖಲೆ, ವಿದ್ಯುತ್ ಬಿಲ್ ಅಥವಾ ಯಾವುದೇ ಸರ್ಕಾರಿ ದಾಖಲೆಗಳನ್ನು ಕೊಡಬಹುದು. ಇದಲ್ಲದೆ ಅಗತ್ಯವಿದ್ದರೆ ಪಿಂಚಣಿ ದಾಖಲೆ, ಕುಟುಂಬ ನೋಂದಣಿ ದಾಖಲೆ ಮತ್ತು ಜಾತಿ ಪ್ರಮಾಣಪತ್ರವನ್ನು ನೀಡಬಹುದು. ನಿಮ್ಮ ರಾಜ್ಯದ ಚುನಾವಣಾ ಅಧಿಕಾರಿಗಳಿಂದ ಪ್ರಕಟವಾಗಿರುವ ಅಧಿಕೃತ ಪ್ರಕಟಣೆಯನ್ನೇ ಅನುಸರಿಸಿ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಟುಕೊಳ್ಳಿ. ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ಚೆಕ್ ಮಾಡೋದು ಹೇಗೆ? ಇದು ಅತ್ಯಂತ ಮುಖ್ಯವಾದ ಸಂಗತಿ. ನೀವು ವೋಟರ್ ಹೆಲ್ಪ್ಲೈನ್ ಆ್ಯಪ್, ECO ವೋಟರ್ಸ್ ಪೋರ್ಟಲ್, ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ ನಿಮ್ಮ BLO ಮೂಲಕ ನಿಮ್ಮ ಹೆಸರನ್ನು ಪರಿಶೀಲಿಸಬಹುದು. ಒಂದು ವೇಳೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣಿಸದಿದ್ದರೆ ಹೊಸದಾಗಿ ಹೆಸರು ಸೇರಿಸಲು ಫಾರ್ಮ್ 6, ತಿದ್ದುಪಡಿ ಮಾಡಲು ಫಾರ್ಮ್ 8 ಮತ್ತು ಆಕ್ಷೇಪಣೆ ಸಲ್ಲಿಸಲು ಫಾರ್ಮ್ 7 ಅನ್ನು ಬಳಸಬೇಕಾಗುತ್ತದೆ. ಇನ್ನು ಜುಲೈ 1ರ ವೇಳೆಗೆ 18 ವರ್ಷ ತುಂಬುವ ಯುವಕರು ಫಾರ್ಮ್ 6 ಸಲ್ಲಿಸುವ ಮೂಲಕ ಹೊಸದಾಗಿ ಮತದಾರರಾಗಿ ನೋಂದಾಯಿಸಿಕೊಳ್ಳಬಹುದು. ಮನೆಗೆ BLO ಬಂದರೆ ಅವರಿಗೆ ಸಂಪೂರ್ಣವಾಗಿ ಸಹಕರಿಸಿ, ಸರಿಯಾದ ಮಾಹಿತಿ ನೀಡಿ, ದಾಖಲೆಗಳ ಪ್ರತಿಯನ್ನು ಒಪ್ಪಿಸಿ. ಫಾರಂ ಸಲ್ಲಿಸಿದ ನಂತರ ಅದಕ್ಕೆ ಸಂಬಂಧಿಸಿದ ರಸೀದಿ ಮತ್ತು ಸ್ವೀಕೃತಿಯನ್ನು ಪಡೆದುಕೊಳ್ಳಿ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನವೀಕರಿಸಿ. ಇದರಿಂದ ಮುಂದಿನ ಎಲ್ಲ ಅಪ್ಡೇಟ್ಗಳು ನಿಮಗೆ ಸುಲಭವಾಗಿ ಸಿಗುತ್ತವೆ. ಇಲ್ಲಿ ಜನರು ಮಾಡುವ ಸಾಮಾನ್ಯ ತಪ್ಪುಗಳೆಂದರೆ ಫಾರಂ ತುಂಬದೆ ನಿರ್ಲಕ್ಷ್ಯ ಮಾಡುವುದು, ಮೊಬೈಲ್ ಸಂಖ್ಯೆಯನ್ನು ತಪ್ಪಾಗಿ ನೀಡುವುದು,
ವಿಳಾಸ ಬದಲಾದರೂ ಅಪ್ಡೇಟ್ ಮಾಡಿಸದಿರುವುದು ಮತ್ತು BLO ಬಂದಾಗ ಸಹಕರಿಸದಿರುವುದು ಇವುಗಳಿಂದ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆಯಾಗಬಹುದು. ಒಟ್ಟಾರೆಯಾಗಿ ಹೇಳುವುದಾದರೆ SIR ಅಂದರೆ ನಿಮ್ಮ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಕ್ರಿಯೆಯಲ್ಲ, ಅದು ಮತದಾರರ ಪಟ್ಟಿಯನ್ನು ನಿಖರಗೊಳಿಸುವ ವಿಶೇಷ ಪರಿಶೀಲನಾ ಅಭಿಯಾನ. ಆದ್ದರಿಂದ BLO ಬಂದಾಗ ಸಹಕರಿಸಿ, ಸೂಕ್ತ ಫಾರಂ ಸಲ್ಲಿಸಿ ಮತ್ತು ದಾಖಲೆಗಳನ್ನು ಸಿದ್ಧವಾಗಿಟ್ಟುಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಮತವೇ ನಿಮ್ಮ ಶಕ್ತಿ. ಆ ಶಕ್ತಿಯನ್ನು ಉಳಿಸಿಕೊಳ್ಳಲು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರಲೇಬೇಕು. ನಿಮ್ಮ ಪ್ರದೇಶದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿದೆಯಾ? BLO ನಿಮ್ಮ ಮನೆಗೆ ಬಂದಿದ್ದಾರಾ? ನಿಮ್ಮ ಅನುಭವವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.